ಈಗ ಅದು ಏನೋ ದೂರದಲ್ಲಿ ಕೊಳಚೆ ಪ್ರದೇಶ ಅನಿಸುತ್ತೆ. ಆ ಬಡತನದಲ್ಲಿ ಕೊಳಚೆ ಪ್ರದೇಶನೇ ನಮಗೆ ಅರಮನೆ. ಆಮೇಲೆ ಅಲ್ಲಿ ಫಸ್ಟ್ ಆಫ್ ಆಲು ಬಡತನದಲ್ಲಿ ಜಾತಿ ಇರೋಲ್ಲ. ಸಾವಿರ ಸಾವಿರ ವೀರರ ಹೆಸರಲಿ ಕರ್ಣ ಮೊದಲು ತಿಳಿದುಕೋ, ಅವನ ಕೀರ್ತಿ ಗಳಿಸಿಕೋ. ಕೋಟ್ಯಾನು ಕೋಟಿ ತಾರೆಗಳಲ್ಲಿ ನೀ ಭುವನ ಹಾಗೆ ನಿಂತುಕೋ, ಚರಿತೆಯಲ್ಲಿ ಸೇರಿಕೋ. ಬಡವರ ಕಣ್ಣಿನ ಬೆಳಕಿದೆ ದಾರಿಗೆ, ಅಮ್ಮನ ಹರಕೆಯ ನೆರಳಿದೆ ಬೆನ್ನಿಗೆ. ಕೋಗಿಲೆಗೆ ವೈರಿಯಾರೆಲೆ ನಂಜುಂಡಿ ಹಾಡು ಊರೇ ಹಾಡಲಿ, ನಂಜುಂಡಿ ಮಾತು ಊರೇ ಕೇಳಲಿ. ಯಾವ ಕಾಲ ಆಗಲಿ, ಯಾವ ಯುಗ ಆಗಲಿ, ಅಲ್ಲಿ ವಿಶ್ವಕರ್ಮ ಇದ್ರೆ ಅದು ಯುಗ ಆಗತ್ತೆ, ಅಲ್ಲಿ ವಿಶ್ವಕರ್ಮ ಇದ್ರೆ ಅದು ಕಾಲ ಆಗತ್ತೆ. ನಂಜುಂಡಿ ಬಾಳು ಊರಿಂದಾಗಲಿ, ಊರು ನಿಂದಾಗಲಿ. ಓ ನಂಜುಂಡಿ ಹಾಡು ಊರೇ ಹಾಡಲಿ, ನಂಜುಂಡಿ ಮಾತು ಊರೇ ಕೇಳಲಿ. ನಂಜುಂಡಿ ಬಾಳು ಊರಿಂದಾಗಲಿ, ಊರು ನಿಂದಾಗಲಿ, ಊರು ನಿಂದಾಗಲಿ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ. ಈ ನೆನಪು, ಈ ನೆನಪು ನೋವಿನಲ್ಲಿ ನೆನಪಿದೆ, ಆ ನಲಿವಿನಲ್ಲಿ ನೆನಪಿದೆ. ಬದುಕೆ ಒಂದು ನೆನಪು, ನೆನಪೆ ಒಂದು ಬದುಕು. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಮರೆವಿಗೆ ಶತ್ರು ಈ ನೆನಪು, ಛಲಕ್ಕೆ ಬಲವು ಈ ನೆನಪು. ನಮ್ಮನ್ನು ಅಳಿಸುವ, ನಮ್ಮನ್ನು ನಗೆಸುವ, ನಾವು ನಡೆದು ಬಂದ ಹಾದಿಯ ನೆನಪಿಸುವ. ನಾವು ಬದುಕುವಂತ ದಾರಿಯ ತೋರಿಸುವ. ಈ ನೆನಪು, ಈ ನೆನಪು, ಈ ನೆನಪು.
ದೋಣಿಯಲ್ಲಿ ಎಲ್ಲರೂ ಪಯಣಿಗರು. ಬದುಕಿನ ಪಯಣದಲ್ಲಿ ನೆನಪೊಂದು ಪ್ರಯಾಣವು. ನೆನಪು ಸುಂದರ, ನೆನಪು ಮಧುರ. ಈ ನೂರೊಂದು ನೆನಪು ಎಂದೆಂದು ಅಮರ. ಸ್ನೇಹಿತರು ಬನ್ನಿ ನಮ್ಮ ನಂಜುಂಡ ಸಾಹೇಬ್ರ ಮನೆ. ಸ್ಮಾಲ್ ಗಿಫ್ಟ್ ಸರ್. ಓ ವೆರಿ ಗುಡ್. ಓಕೆ, ಚೆನ್ನಾಗಿದೆ. ಇದು ನಮ್ಮ ಚಾನಲ್ ಲೋಗೋ ಇರುತ್ತೆ. ಸೊ ನಿಮ್ಮ ಫೋಟೋ ಜೊತೆ ನಾವಿರ್ತೀವಿ ನಿಮ್ಮ ಜೊತೆ ಯಾವಾಗಲೂ ಅಂತ. ಅದು ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಂಜುಂಡಿ ಸರು, ಏನು ಹೇಳೋದು ಅವ್ರ ಬಗ್ಗೆ? ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಪದಗಳು, ಯಾಕೆಂದರೆ ಸರಸ್ವತಿ ಪುತ್ರ ಅವ್ರ ಮುಂದೆ ಮಾತಾಡೋಕೆ ನಾನು ತೊದಲ್ತೀನಿ. ನನ್ನ ಅವರ ಪರಿಚಯ ತುಂಬ ಹಳೆಯದು, ಅದನ್ನೆಲ್ಲನೂ ಮಾತಾಡ್ತೀನಿ. ಸರ್, ನಿಮ್ಮ ಜೀವನದ ಕತೆ ಇದೆಯಲ್ಲ ಸರ್, ಅಂದರೆ ನೀವೊಬ್ಬರು ಕಲಾವಿದರಾಗಿ ಅಥವಾ ಒಬ್ಬ ಫೈನಾನ್ಷಿಯರ್ ಆಗಿ ಅಥವಾ ಇವತ್ತು ಒಬ್ಬ ಕಮ್ಯುನಿಟಿಯ ನಾಯಕರಾಗಿ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯತ್ವದ ಮನುಷ್ಯನಾಗಿ ನಿಮ್ಮ ಹಿನ್ನೆಲೆ, ನಿಮ್ಮ ಬದುಕು, ನಿಮ್ಮ ಆ ವಿನೋಬನಗರದ ದಿನಗಳಿದೆಯಲ್ಲ ಸರ್, ಅದು ಸಾಕಷ್ಟು ಜನ ನಂಬಿಕೆ ಕಳ್ಕೊಂಡವ್ರಿಗೆ ಅಥವಾ ಜೀವನದಲ್ಲಿ ಆಸೆ ಇಲ್ಲದೆ ಇರೋರಿಗೆ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ ಕೊಡುತ್ತೆ ಸರ್. ನನಗಂತೂ ತುಂಬ ಖುಷಿ ನಿಮ್ಮದು ಆ ಕಥೆನ ದಾಖಲೆ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇದು ನಂದು ಇತ್ತೀಚೆಗೆ ಏನಾಯಿತು, ನನಗೊಂದು ಪೂಜೆ ಮಾಡೋದು ಅಂತೇಳಿ ನಮ್ಮದು ಹಳೆ ಮನೆ ಒಂದು ನಾಗರ ಬಾಗಿಲಿದೆ, ಹಳೆ ಮನೆ, ಅಲ್ಲಿ ಪೂಜೆ ಮಾಡೋದು. ಈಗ ಅಲ್ಲಿ ಇಲ್ಲಿ ಇದೆ ಅಷ್ಟೇ, ಶಿಫ್ಟಿಂಗ್ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ. ಯಜಮಾನರು ಕೆಳಗಡೆ ಯಾರ್ದು? ನಮ್ಮ ಮಗ. ಓ, ನಿಮ್ಮ ಮಗನ? ಹಾಂ, ಹಾಯ್. ಅವನು ಚಿಕ್ಕ ಹುಡುಗ, ಅವಾಗ ನೀವು ನೋಡಿದಾಗ. ಹೌದು, ತುಂಬ ಚಿಕ್ಕವರು. ಈಗ ಇದರಲ್ಲಿದ್ದ ಲಂಡನ್ ಮಗಳನ್ನ ಅವನು ಗೊತ್ತಾಗ್ಲಿಲ್ಲ. ಗೊತ್ತಾ? ಹಾಯ್, ನಿಮ್ಮ ಹೆಸರು? ನೈಸ್ ಟು ಮೀಟ್ ಯು ಆದಿತ್ಯ. ನಿಮ್ಮ ತಂದೆಯವರು ತುಂಬ ಹಳೆ ಪರಿಚಯ. ಇದು ಗೆಸ್ಟ್ ರೂಮ್ ಅಂತ. ಓ, ಇದೊಂದೇ ಬಂದವರಿಗೆ ಅದೊಂದೇ ರೂಮ್ ಇರೋದು ನಮ್ಮ ಹತ್ರ. ಇದೊಂದೇ ಆಪ್ಷನಲ್ ರೂಮು. ಒಂದೇ ಆಪ್ಷನ್ ರೂಮ್, ಅಂದರೆ ಏನಿಲ್ಲ, ಎಲ್ಲ ಇದೆ, ಬಟ್ ಎಷ್ಟು ಬೇಕೋ ಅಷ್ಟೇ. ಇಷ್ಟು ಹಾಂ, ಅಲ್ಲ, ಅದ್ರ ಗೆಸ್ಟ್ ರೂಮಲ್ಲಿ ಅಷ್ಟೇ ಅಲ್ಲ ಸರ್, ಇಷ್ಟೇ ಇದೆ. ಅಂದರೆ ದೊಡ್ಡದು, ಹ್ಯೂಜ್ ಸರ್. ಇಲ್ಲೊಂದು ರೂಮ್ ಇದೆ. ಓ, ಇದೊಂಥರ ಇಂಟರ್ ಕನೆಕ್ಟೆಡ್ ಎಲ್ಲಾನು. ಇಲ್ಲಿ ತೋರಿಸ್ಬಿಡ್ತೀವಿ. ಓ, ಸೂಪರ್ ಅಲ್ಲ ಸರ್, ಇದಕ್ಕಿಂತ ಇನ್ನೇನು ಬೇಕು ಸರ್? ಅಲ್ಲ, ನಮ್ಮ ಮಾಡ್ತೀವಿ, ಅಂದರೆ ಇಲ್ಲಿ ಬರೋಲ್ಲ ನಾವು. ಈಗ ಎಲ್ಲಿಗೆ ಗೊತ್ತಾ ಇದು? ಯಾವ ಸರ್ ಇದು? ಗೊತ್ತಿಲ್ಲ. ದ ಓನ್ಲಿ ಆತ್ಮಲಿಂಗ ಆನ್ ಅರ್ತ್. ಓ, ಮಹಾಬಲೇಶ್ವರ. ಗೋಕರ್ಣ. ಓ, ಸಮುದ್ರದಲ್ಲಿ ಅವ್ನು ಬಿಟ್ಬಿಡ್ತಾನಲ್ಲ. ಹಾಂ. ನಾನು ಬಂದು ಒಂದು ತಿಂಗಳಾಯ್ತು ನನಗೆ ಮನೆಗೆ. ಓ, ನಿಮಗೋಸ್ಕರ ಬಂದೆ. ಥ್ಯಾಂಕ್ ಯು ಸರ್. ಇದು ನನ್ನ ಮಗಳು. ಇದು ಚೆನ್ನಾಗಿದೆ, ಪೇಂಟ್ ಮಾಡಿರೋ. ಇದು ನಮ್ಮ ಹೋಮ್ ಥಿಯೇಟ್ರ್. ಇದು ಗೊತ್ತಾಗಲ್ಲ, ಚಿಟ್ಟಿಂಗ್ ಮಾಡ್ದಂಗೆ. ಓ, ಕ್ಯಾಮಫ್ಲೇಜ್ ಆಗಿದೆ. ಓ, ಗೊತ್ತಾಗಲ್ಲ. ಗೊತ್ತಾಗಲ್ಲ ಸರ್, ಇದು ನೋಡಿದ್ರೆ ಗೊತ್ತಾಗತ್ತೆ ಅಷ್ಟೇ, ಇಲ್ಲಾಂದ್ರೆ ಒಂದು ಹೊಸ ಬರೋರು ಗೊತ್ತಾಗಲ್ಲ. ಇದೊಂದು ಥಿಯೇಟ್ರ್ ಮಾಡಿ. ಸೊ ಇಲ್ಲಿ ಓ, PVR, ಮಿನಿ PVR ಮಾಡಿದ್ರಲ್ಲ ಸರ್ ಇಲ್ಲಿ. ವೆರಿ ನೈಸ್ ಸರ್. ಸಿನಿಮಾಗಳು ನೋಡ್ತಿರ್ತೀರ? ಹಾಂ, ಎಲ್ಲಿ ನಾನು ಟೈಮ್ ಬಂದಾಗ ಮಾತ್ರ ನೋಡ್ತೇನೆ. ಏನು ಮಾಡ್ತಾ ಇದ್ದೀರಾ? ವೆರಿ ನೈಸ್, ವೆರಿ ನೈಸ್. ಮಗಳೇನು ಮಾಡ್ತಿದ್ದೀರಾ ಸರ್? ಓ, ಹೌದಾ? ಸಖತ್ತಾಗಿದೆ ಸರ್, ಸೂಪರ್ ಆಗಿದೆ ಸರ್. ಅದೆಷ್ಟು ಚೆನ್ನಾಗಿದೆ. ಗ್ಲಾಸ್ ಹೌಸು. ರಾತ್ರಿ ಹೊತ್ತು ನಾವು ಊಟ ಗೀಟ ಮಾಡೋಕ್ಕೆ
ಅಲ್ಲ ಕಲ್ಪನೆ ಅಷ್ಟೇ, ಅದು ಆ ಥರ ಇದೆ, ಆದರೆ ನಾವು ಮಾಡಿರಲ್ಲ ಅಂತ. ಅದು ಏನು ಗೊತ್ತಾ, ಒಂದು ಆಸೆ ಇರುತ್ತೆ ನಮಗೆ ಹಂಗೆ ಹಿಂಗೆ ಅಂತ. ದೇವ್ರು ಏನು ಮಾಡ್ತಾನೆ, ಆಸೆನ ಈಡೇರಿಸ್ತಾನೆ, ಅನುಭವಿಸ್ಬೇಡ ಅಂತಾನೆ. ಸರ್ ವಿನೋಬ ನಗರ ಟು ಇಲ್ಲಿಗೆ ಅಂದ್ಕೊಟ್ರೆ ಸುಮ್ಮನೆ ಒಂದು ರಿವೈಂಡ್ ಮಾಡಿದ್ರೆ ರಪ್ ಅಂತ ಏನು ಅನಿಸುತ್ತೆ ಸರ್? ನಿಜ ಹೇಳಬೇಕಾದ್ರೆ ಏನೂ ಅನಿಸೋಲ್ಲ. ಯಾಕಂದರೆ ಯಾವಾಗ ಅನುಭವಿಸ್ತೀವಿ ಅದ್ರ ಮೇಲೆ ವ್ಯಾಮೋಹ ಇರ್ತದೆ. ಇದೆಲ್ಲ ಏನಂತ ಹೇಳಿದ್ರೆ ಇದೆಲ್ಲ ಮಾಡಿದ್ದೀನಿ ಅಂತ ಅಷ್ಟೇ, ಇದೆಲ್ಲ ಮಾಡಿದ್ದೀನಿ ಅಂತ ಅಷ್ಟೇ. ಇವಾಗಲೂ ನನಗೆ ಖುಷಿ ಇರಲ್ಲ, ಇಲ್ಲೇನೋ ಬಂದು ಬೇಗ ಬೇಗ ಬರಬೇಕು, ಒಂದು 4 ಗಂಟೆ ಮೊದಲೇ ಬಂದಬೇಕು, ಇಲ್ಲಿ ಕೂತ್ಕೋಬೇಕು, ಅಲ್ಲಿ ಇದೆಲ್ಲ ಇಲ್ಲಲ್ಲ. ಸುತ್ತಾ ಇರ್ತೀವಿ, ಬಂದ್ವಾ. ಈಗ ಆ್ಯಕ್ಚುಲಿ ಇಷ್ಟು ದೊಡ್ಡ ಮನೆ ಇದ್ರೂ ನಮ್ಮ ನಿಜವಾಗ್ಲೂ ವಾಸ ಮಾಡೋದಿಲ್ಲ ಗೊತ್ತಾ, ಒಂದು ಬೆಡ್ರೂಮ್ ಮಲ್ಗಕ್ಕೆ, ತಿಂಡಿ ತಿನ್ನೋಕೆ ಒಂದು ಟೇಬಲ್. ಇದು ಬಿಟ್ಟರೆ ಈ ಮನೆಯಲ್ಲಿ ಎಲ್ಲೂ ನಾನು ಕೂತು ಊಟ ಮಾಡಿಲ್ಲ. ಎರಡೇ ಜಾಗ ಅಷ್ಟೇ ಅಲ್ವ ನಮ್ಗೆ ಬೇಕಾದ್ರೆ. ಹೋಮ್ ಥಿಯೇಟ್ರ್ ಮಾಡಿ ಸಿನಿಮಾನೇ ನೋಡಿಲ್ಲ ಅಂದ್ರಲ್ಲ ಅಲ್ಲಿ. ಏನಿಲ್ಲ, ಸುಮ್ಮನೆ ನಡೀತದೆ ಅಷ್ಟೇ. ಇದು ನಮ್ಮ ಸರ್ವೆಂಟ್, ವರ್ಕರ್ ಕ್ವಾರ್ಟರ್ಸ್. ಇದು ಫುಲ್ ದೊಡ್ಡದಿದೆ. ಆಮೇಲೆ ಇದು ಲಿಫ್ಟ್ಗೆ ಇಲ್ಲಿ ಮಾಡಿದ್ವಿ, ಅದು ಎಲ್ಲ ಮನೆ ಲಿಫ್ಟ್ ಇದೆ. ಇಲ್ಲೊಂದು ಜಿಮ್ ಇದೆ. ವರ್ಕೌಟ್ ಮಾಡ್ತಿರ್ತೀರಾ ಸರ್? ನಾನು ದಿನ ಒಂದು 7-8 ಕಿಲೋಮೀಟರ್ ನಡೀತೀನಿ ಡೈಲಿ. ಡೈಲಿ. ಓ, ಇಲ್ಲೂ ಇಷ್ಟು ಚೆನ್ನಾಗಿ ರೆಡಿ ಮಾಡಿದಾರಲ್ಲ ಸರ್? ಎಷ್ಟಿದೆ ಎಲ್ಲ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡೋದೇ ಇಲ್ಲಲ್ಲ, ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಯೂಸೇ ಮಾಡಲ್ಲ. ಈಗ ಅದಕ್ಕೆ ಬಡವ ಶ್ರೀಮಂತ ಆಗಬಾರ್ದು. ಚೆನ್ನಾಗಿದೆ ಮಾತಿದು. ಲೈಫ್ ಲಾಂಗು ಹಾಂ, ಬಡವ ಅವನು ನೀವೇನೇ ಮಾಡಿದ್ರು ಬದಲಾಗಲ್ಲ. ಹಾಂ, ನನ್ನ ಮಗ ನೋಡಿ, ಶ್ರೀಮಂತ ಶ್ರೀಮಂತ ಅವನು ಥಿಂಕಿಂಗ್ ಬೇರೆ ಇರ್ತದೆ. ಮನೆಗೆ ಹೋಗೋಣ, ಅದು ಮಾಡೋಣ, ಇದು ಮಾಡೋಣ, ಇದೆಲ್ಲ ಇರ್ತದೆ. ನಮ್ದಿಲ್ಲ. ಬಡವ ಶ್ರೀಮಂತ ಆದರೆ ಅನುಭವಿಸಲ್ಲ. ಚೆನ್ನಾಗಿದೆ ಸರ್ ಇದು ಲೈನ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪಾಡು ಅಲ್ವಾ? ತುಂಬ ಚೆನ್ನಾಗಿದೆ. ಅವ್ನು ಅನುಭವಿಸಲ್ಲ, ಮಾಡಿಟ್ಟು ಹೋಗ್ತಾನೆ ಅವನು. ಇವೆಲ್ಲ ಯಾರು ಅನುಭವಿಸ್ತಾರೆ? ನಾನಂತೂ ಮಾಡಲ್ಲ. ನನ್ನ ಮಗ, ಮಗಳು, ಸೊಸೆ ಅಷ್ಟೇ ತಾನೇ. ಬಡವ ಯಾಕೆ ಯಾವಾಗಲೂ ಬಡವನಾಗಿರ್ತಾನೆ ಅಂದರೆ ದುಡಿಮೆ ಬಿಟ್ಟು ಬೇರೆ ಗೊತ್ತಿರಲ್ಲ. ನನ್ನ ಮಗನಿಗೆ ದುಡಿಮೆ ಬಿಟ್ಟು ಎಲ್ಲ ಗೊತ್ತಿರ್ತದೆ. ಕರೆಕ್ಟ್. ನಿಜ ತಾನೇ? ಕರೆಕ್ಟ್ ಸರ್, ಸತ್ಯ. ನಿಮ್ಮ ಮಗಳಿಗೆ ತೋರಿಸಿ ನೀವು, ಹ್ಞೂ, ನಿಮ್ಮ ಕಷ್ಟದಲ್ಲಿ 1% ಇರಲ್ಲ. ಅವಳು ಥಿಂಕಿಂಗ್ ಬೇರೆ. ಕರೆಕ್ಟ್. ನಿಜ ಸರ್ ಅದು. ಸೊ ಸ್ನೇಹಿತರೆ, ಕಾಯ್ತಾರಿ. ನಂಜುಂಡಿ ಸರ್ ಅವರ ಜೀವನದ ಕತೆ ನಾಳೆಯಿಂದ ನಿಮ್ಮ ಮುಂದೆ ಬರುತ್ತೆ ಸರ್. ನಿಮ್ಮ ಅಭಿಮಾನಿಗಳಿಗೆ ಏನಾದ್ರು ಹೇಳಂಗಿದ್ರೆ ಫುಲ್ಲಾಗಿ ಹೇಳ್ತೀನಿ ಕೂತ್ಕೊಂಡು.